ಈ ಕಪ್ಪು ಚಿಕ್ಕ ಬೀಜದ ಬಗ್ಗೆ ನಿಮ್ಗೇನಾದರೂ ಗೊತ್ತಾ? ಸಬ್ಜಾ ಬೀಜವನ್ನು ಸರಿಯಾಗಿ ಸೇವಿಸಿದರೆ ಆರೋಗ್ಯಕ್ಕೆ ಹಲವು ಪ್ರಯೋಜನಗಳಿವೆ. ಹಾಗಾದರೆ ಅದ್ರ ಉಪಯೋಗ ಏನೇನಂತ ನೋಡೋಣ ಬನ್ನಿ. ನಾನು ಇದನ್ನು ವಿಡಿಯೋದಲ್ಲಿ ಹೇಳೋದಕ್ಕೂ ಮುಂಚೆ ಇದು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಹಳೆ ಹೀರೋಯಿನ್ ಯಾರೋ ಒಬ್ಬರು ಇದನ್ನು ನನಗೆ ಪರಿಚಯ ಮಾಡಿಕೊಟ್ರು. ಸೊ ಈ ಗಿಡ ನಮ್ಮ ಮನೇಲಿ ತುಂಬ ವರ್ಷಗಳಿಂದ ಇದೆ, ಬಟ್ ಇದರಲ್ಲೇ ಸಬ್ಜಾ ಸೀಡ್ಸ್ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಅದನ್ನು ನೋಡಿ ಫಸ್ಟು ನಾನು ಕನ್ಫರ್ಮ್ ಮಾಡಿಕೊಂಡು ಈ ಥರ ಬಿಡಿಸ್ಕೊಂಡು ಅದನ್ನು ಬಿಡಿಸ್ಕೊಬಂದಿದ್ದ ಬೀಜನ ಫಸ್ಟು ಒಂದು ಗ್ಲಾಸಲ್ಲಿ ನೆನೆ ಹಾಕ್ಬಿಟ್ಟು ಆಮೇಲೆ ಇದು ಈ ಥರ ಬಂದಮೇಲೆ ಓಕೆ ಇದು ಹೌದು ನಿಜ ಅಂತ ಅಂದ್ಕೊಂಡೆ. ಅಂದರೆ ಸಬ್ಜಾ ಬೀಜ ಎಂದರೇನು? ಸಬ್ಜಾ ಬೀಜವನ್ನು ಬೇಸಿಲ್ ಬೀಜ ಅಥವಾ ತುಕ್ಮರಿಯ ಬೀಜ ಎಂದು ಕರೆಯುತ್ತಾರೆ. ನೀರಿನಲ್ಲಿ ನೆನೆಸಿದರೆ ಜಲ್ಲಿಯಂತೆ ಉಬ್ಬುತ್ತದೆ. ಇದು ನೀವು ನೋಡ್ತಾ ಇರ್ಬೋದು ಅಲ್ಲಿ ಈ ಥರ ಜಲ್ಲಿ ಥರ ಆಗುತ್ತೆ. ಇದು ದೇಹವನ್ನು ತಂಪಾಗಿಡಿಸಲು ಸಹಾಯ ಮಾಡುತ್ತದೆ. ಬೇಸಿಗೆಯಲ್ಲಿ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ತುಂಬ ಸಹಾಯ ಮಾಡುತ್ತೆ. ಬೇಸಿಗೆ ಟೈಮಲ್ಲಿ ಇದನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಜೀರ್ಣಕ್ರಿಯೆಗೆ ಜಾಸ್ತಿ ಹೆಲ್ಪ್ ಮಾಡುತ್ತೆ ಇದು, ಓಕೆನಾ. ಇದರಿಂದ ತುಂಬಾ ಉಪಯೋಗಗಳಿದೆ. ಇದ್ರ ಬಗ್ಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮ್ಗೇನಾದರೂ ಇದು ಗೊತ್ತಿತ್ತಾ ಅಂತ ಕಮೆಂಟ್ ಮಾಡಿ ನನಗೆ, ಓಕೆನಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮನೆಯಲ್ಲಿ ಈ ಗಿಡ ನೋಡಿ ಎಷ್ಟು ಧಾರಾಳವಾಗಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ನಾನು ಇದನ್ನು ದೊಡ್ಡ ಪಾತ್ರೆ ಅಂತ ಅಂತೀವಿ, ಓಕೆನಾ. ಪೂಜೆಗೆಲ್ಲ ಯೂಸ್ ಮಾಡ್ತೀವಿ. ನಮ್ಮ ಅತ್ತೆ ಇದನ್ನು ಕಳಸ ಇಟ್ಬಿಟ್ಟು ಅದ್ರ ತುಂಬ ಇಡ್ತಾರೆ. ಪೂಜೆ ರೂಮೆಲ್ಲ ಘಮ ಘಮ ಅಂತ ಇರುತ್ತೆ. ಸೊ ನಾನು ಬರೀ ಆ ಥರ ಇದು ಅಂತ ಅಂದ್ಕೊಂಡಿದ್ದೆ, ಬಟ್ ಇದರಲ್ಲೇ ಸಬ್ಜಾ ಸೀಡ್ಸ್ ಬಿಡುತ್ತೆ ಅಂತ ನನಗೆ ಇಲ್ಲಿವರೆಗೂ ಗೊತ್ತೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಿಮ್ಗಳಿಗೆ ತಿಳಿಸ್ಕೊಡೋಣ. ಯಾರ್ಯಾರಿಗೆಲ್ಲ ಗೊತ್ತಿರುತ್ತೆ ಓಕೆ, ಗೊತ್ತಿಲ್ಲದಲ್ಲೇ ಇರೋರು ತಿಳ್ಕೊಳ್ಳಿ, ಓಕೆನಾ. ಇದೇ ಗಿಡದಲ್ಲಿ ಸಬ್ಜಾ ಸೀಡ್ಸು ಬಿಡೋದು. ಮತ್ತು ಇದು ಜೀರ್ಣಕ್ರಿಯೆಗೆ ಒಳ್ಳೆಯದು ಮತ್ತು ಇದರಲ್ಲಿ ನಾರಿನಾಂಶ ಫೈಬರ್ ಹೆಚ್ಚಿರುವುದರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ನಮಗೆ ಜಾಸ್ತಿ ಜೀರ್ಣಕ್ರಿಯೆದೇ ಜಾಸ್ತಿ ಇವಾಗಿನ ಜನ್ರೇಷನ್ ಅವ್ರಿಗೆಲ್ಲ ಇಶ್ಯೂಸ್ ಅಲ್ವಾ. ಸೊ ಇದನ್ನು ಸೇವಿಸೋದ್ರಿಂದ ಅದು ನಮಗೆ ಉಪಯೋಗ ಆಗುತ್ತೆ. ಮಲಬದ್ಧತೆಯನ್ನು ಕಡಿಮೆ ಮಾಡಲು ಸಹಾಯಕವಾಗುತ್ತದೆ. ಯಾರಿಗಾದ್ರೂ ಇವಾಗೆಲ್ಲ ಜಾಸ್ತಿ ಅದು ಇದು ಫುಡ್ ವೇರಿಯೇಷನ್ ಆಗಿಬಿಟ್ಟು ಎಲ್ರಿಗೂ ನಾನಾ ರೀತಿ ಅನಾರೋಗ್ಯಗಳಿದ್ದಾವೆ. ಸೊ ಈ ಥರ ಇದು ಮನೆಯಲ್ಲಿ ಇರೋದ್ರಿಂದ ಬೆಳೆಯೋದ್ರಿಂದ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯೋಗ ಅಂತ ಹೇಳ್ಬೋದು. ಹೊಟ್ಟೆ ತುಂಬಿದ ಅನುಭವ ಕೊಡುತ್ತದೆ. ಸ್ವಲ್ಪ ಸಮಯ ಹೆಚ್ಚು ಹೊಟ್ಟೆ ತುಂಬಿದ ಅನುಭವ ಕೊಡಬಹುದು. ಸಮತೋಲನ ಆಹಾರ ಮತ್ತು ವ್ಯಾಯಾಮದ ಜೊತೆಗೆ ತೂಕ ನಿಯಂತ್ರಣಕ್ಕೆ ಸಹಾಯವಾಗುತ್ತದೆ. ಅಂದರೆ ನಾವು ತೂಕ ಎಲ್ಲ ಕಡಿಮೆ ಮಾಡಬೇಕು ಅಂದರೆ ಆ ಟೈಮಲ್ಲಿ ಇದನ್ನು ತೊಗೊಬೋದು. ಇದ್ರ ಪೋಷಕಾಂಶಗಳು ಅಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಹಾಗೂ ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಕಬ್ಬಿಣದಂತಹ ಕೆಲವು ಖನಿಜಾಂಶಗಳಿವೆ. ಇದರಲ್ಲಿ ಇಷ್ಟು ಪೋಷಕಾಂಶಗಳು ಇದರಲ್ಲಿ ಇತ್ತು ಅಂತ ನನಗೆ ಗೊತ್ತೇ ಇರಲಿಲ್ಲ. ಹೇಗೆ ಸೇವಿಸಬೇಕು ಇದನ್ನು ಅಂದರೆ 1 ಸ್ಪೂನ್ 2 ಸ್ಪೂನು ಟೀ ಸ್ಪೂನು ಸಬ್ಜಾ ಬೀಜವನ್ನು 15ರಿಂದ 20 ನಿಮಿಷ ನೀರಿನಲ್ಲಿ ನೆನೆಸಬೇಕು. ನಂತರ ನಿಂಬೆಹಣ್ಣಿನ ರಸ, ಜ್ಯೂಸ್, ಮಜ್ಜಿಗೆ, ಮಿಲ್ಕ್ ಶೇಕ್, ಸ್ಮೂತಿ ಅಥವಾ ಫಲೂಡಾದಲ್ಲಿ ಸೇರಿಸಿ ಸೇವಿಸಬಹುದು. ಯಾವುದರಲ್ಲಿ ನೀವು ಯಾವುದಾದ್ರೂ ನೀರು ಥರ ಏನು ಮಾಡ್ಕೊಂಡು ಕುಡಿತೀರಾ ಅದರಲ್ಲೆಲ್ಲ ಇದನ್ನು ಸೇರಿಸ್ಕೊಬೋದು, ಓಕೆನಾ. ಹಾಗೆ ಮತ್ತು ಇದರಲ್ಲಿ ಬರೀ ತಿನ್ನೋದು ಒಂದೇ ಅಲ್ಲ, ಅದರಿಂದ ಸ್ವಲ್ಪ ಸೈಡ್ ಎಫೆಕ್ಟ್ಗಳು ಇದೆ. ಅದ್ರ ಬಗ್ಗೆನೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದರೆ ಯಾವ ರೀತಿ ಜಾಗ್ರತೆ ವಹಿಸಬೇಕು ಅಂತ. ಯಾವಾಗಲೂ ನೆನೆಸಿದ ಬೀಜವನ್ನೇ ಸೇವಿಸಿ. ಚಿಕ್ಕ ಮಕ್ಕಳಿಗೆ ಒಣ ಬೀಜ ಕೊಡಬಾರ್ದು. ನಿಮ್ಮ ಮನೆಯಲ್ಲಿ ಏನಾದರೂ ಸಣ್ಣ ಮಕ್ಕಳಿದ್ರೆ ಆ ಮಕ್ಕಳಿಗೆ ಇದನ್ನು ಸೋಕ್ಸೋದಕ್ಕೆ ಹೋಗಬೇಡಿ, ಓಕೆನಾ. ಮಧುಮೇಹ ಅಥವಾ ರಕ್ತ ತೆಳುವಾಗಿಸುವ ಔಷಧಿ ತೆಗೆದುಕೊಳ್ಳುವವರು ನಿಯಮಿತವಾಗಿ ಸೇವಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ, ಓಕೆನಾ. ಯಾರಂದರೆ ಅವರು ಎಲ್ಲರೂ ತಿನ್ನೋದಕ್ಕಾಗಲ್ಲ, ಅದರಲ್ಲೂ ಸ್ವಲ್ಪ ರೂಲ್ಸ್ಗಳಿರುತ್ತೆ. ಎಲ್ಲದನ್ನು ತಿಳ್ಕೊಂಡು ಈ ಸಬ್ಜಾ ಸೀಡ್ಸ್ನ ಸೇವಿಸಿ. ಅದರಿಂದ ಎಷ್ಟು ಯೂಸ್ ಇದೆ, ಅದರಿಂದ ಸೈಡ್ ಎಫೆಕ್ಟ್ಗಳು ಕೂಡ ತುಂಬಾ ಇದೆ. ಸೊ ನಮ್ಮ ಮನೆಯಲ್ಲಿ ಈ ಗಿಡ ಇದ್ದಿದ್ದಕ್ಕೆ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡಿದ್ದೀನಿ. ಈ ಥರ ಗಿಡ ಇದೆ ಅಲ್ವಾ, ಅದು ಹೂ ಥರ ಆಚೆ ಮೇಲ್ಗಡೆ ಬಿಟ್ಟಿದೆ ಅಲ್ವಾ, ತೆನೆ ಥರ. ಅದು ಒಣಗಬೇಕು, ಒಣಗೋವರೆಗೂ ಬಿಡಬೇಕು. ತೆನೆ ಮಾತ್ರ ಗಿಡ ಅಲ್ಲ, ಓಕೆನಾ. ಅದು ಒಣಗಿದ್ಮೇಲೆ ಆ ತೆನೆ ಎಲ್ಲ ಕಿತ್ಕೊಬೇಕಾಗುತ್ತೆ. ಅದರಲ್ಲಿ ಜೇನು ಹುಳಗಳ ಥರ ಹುಳನೇ ಜಾಸ್ತಿ ಇರುತ್ತೆ. ಯಾಕಂದರೆ ಅದರಲ್ಲಿ ತೆನೆಯಲ್ಲಿ ಬಿಡೋ ಹೂವಲ್ಲಿ ತೊಟ್ಟಿನ ತುದಿಯಲ್ಲಿ ಸಿಹಿ ಅಂಶ ಇರುತ್ತೆ ಅಲ್ವಾ, ಅದನ್ನು ಹೀರ್ಕೊಳ್ಳೋದಕ್ಕೆ ಅದು ಬರುತ್ತೆ.
ಈ ಗಿಡದಲ್ಲಿ ಯಾವಾಗಲೂ ಈ ಥರ ಹುಳಗಳಿರುತ್ತೆ. ನಾನು ಯಾವಾಗ ಗಿಡ ಕಿತ್ಕೊಳ್ಳೋಕೆ ಹೋದಾಗಲೂ ಕೂಡ ಈ ಥರ ಹುಳಗಳು ಜಾಸ್ತಿ ಇರುತ್ತೆ. ಬಟ್ ಆ ಗಿಡದ ಹತ್ರ ಹೋದರೆ ಘಮ ಘಮ ಅಂತ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಅದೇ ನನಗೆ ತುಂಬ ಇಷ್ಟ. ಸೊ ಇವತ್ತು ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಂಡಿದ್ದು ನನಗಂತೂ ತುಂಬಾ ಖುಷಿ ಇದೆ. ಯಾಕಂದರೆ ಇದೇ ಸಬ್ಜಾ ಸೀಡ್ಸ್ ಗಿಡ ಇದನ್ನೇ ಈ ಥರ ಜ್ಯೂಸ್ಗಳಿಗೆ, ಮಿಲ್ಕ್ ಶೇಕ್ಗಳಿಗೆ ಅಥವಾ ನಿಂಬೆಹಣ್ಣು ಜ್ಯೂಸ್ಗಳಿಗೆಲ್ಲ ಹಾಕ್ಕೊಳ್ಳೋದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಎಷ್ಟೋ ಸಲ ದುಡ್ಡು ಕೊಟ್ಟು ತೊಗೊಬಂದಿದ್ದೀವಿ. ಇನ್ಮೇಲೆ ದುಡ್ಡು ಕೊಟ್ಟು ತಗೊಳ್ಳಲ್ಲ ನಾನು. ಇದನ್ನೇ ಒಣಗಿಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಅಂತ ಹೇಳ್ತೀನಿ. ಓಕೆ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಗೊತ್ತಿಲ್ಲದಲ್ಲೇ ಇರೋರಿಗೆ ಶೇರ್ ಮಾಡಿ. ಎಲ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ಹಳ್ಳಿಗಳಲ್ಲಿ ಈ ಗಿಡ ಎಲ್ಲಂದರಲ್ಲಿ ಹುಟ್ಟಿರುತ್ತೆ. ಸೊ ಇದ್ರ ತೆನೆನ ಈ ಥರ ಕಿತ್ಕೊಂಡು ಈ ಥರ ಸೀಡ್ಸ್ನ ಸಪ್ರೇಟ್ ಮಾಡಿಕೊಂಡ್ರೆ ದಿನ ಅದನ್ನು ಸೇವಿಸೋದ್ರಿಂದ ಜ್ಯೂಸ್ಗಳ ಜೊತೆ ತುಂಬಾ ದೇಹಕ್ಕೆ ಆರೋಗ್ಯಕರವಾಗಿರುತ್ತದೆ. ಓಕೆ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನನ್ನ ನೆನೆಸ್ಕೊತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.